ಹಲೋ ಫುಡೀಸ್, ವೆಲ್ಕಮ್ ಟು ಕುಕ್ ವಿತ್ ಸಾಯಿ ಶುಭ ಚಾನಲ್. ನಾನು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಹಾಗೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ನಾನು ಹಾಕೋ ವೀಡಿಯೋದು ನೋಟಿಫಿಕೇಷನ್ ಫಸ್ಟೇ ಬರುತ್ತೆ. ಹಾಗೆ ಫ್ರೆಂಡ್ಸ್, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಮಾಡೋದಂತ ಬನ್ನಿ ನೋಡೋಣ. ನಾನಿಲ್ಲಿ ಮಾಮೂಲಿ ಊಟದಕ್ಕಿ ಬರುತ್ತಲ್ಲ, ಅದನ್ನು 2 ಕಪ್ಪು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಒಂದು ಸಲ ನೀರಲ್ಲಿ ತೊಳ್ಕೊಬಿಟ್ಟು ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಬಿಡೋಣ. ನಾವು ಪಲಾವ್ ಮಾಡೋದಕ್ಕಿಂತ ಫಸ್ಟೇ ಒಂದು 10 ನಿಮಿಷ ನೆನೆಯೋದಕ್ಕೆ ಇಟ್ಬಿಡೋಣ. ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ ನಾನು. ಎಣ್ಣೆ ಬಿಸಿ ಆದಮೇಲೆ 2 ಪಲಾವ್ ಎಲೆ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2 ಇಂಚಷ್ಟು ಚಕ್ಕೆ, ಒಂದು 4 ಲವಂಗ, 1 ಸ್ಪೂನ್ ಸೋಂಪು ತೊಗೊಂಡಿದ್ದೀನಿ, 3 ಏಲಕ್ಕಿಕಾಯಿ ತೊಗೊಂಡಿದ್ದೀನಿ, ಒಂದು ಅನಾನಸ್ ಹೂವು, ಹಾಗೆ ಒಂದು ಸ್ಟಾರ್ ಹೂವು, ಹಾಗೆ 1 ಸ್ಪೂನಷ್ಟು ಕಸೂರಿ ಮೆಂತಿ ಕೂಡ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಒಂದು 30 ಸೆಕೆಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದ್ರ ಫ್ಲೇವರ್ ಎಲ್ಲ ಬಿಡಬೇಕು. ಇದಾಗಿದೆ. ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು 3 ಈರುಳ್ಳಿನೂ ಕೂಡ ಹಾಕ್ಕೊಂಡು, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಗ್ಗರಣೆಗೆ ನೀವು ಪುದೀನ ಸೊಪ್ಪು, ಸಾಂಬಾರು ಸೊಪ್ಪು ಕೂಡ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಆದರೆ ನಾನಿಲ್ಲಿ ಹಾಕಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಒಂದು 3 ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಕಟ್ ಮಾಡ್ಕೊಂಡು. ಈಗ ಇದಾಗಿದೆ. ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು 2 ಟೊಮೊಟೊ ಹಣ್ಣು ಕೂಡ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೇ ಇದೇನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಏಕೆ ತರಕಾರಿ ಎಲ್ಲನೂ ಹಾಕೊಳ್ಳೋದ್ರಿಂದ. ಹಾಗೆ ಒಂದು ಸಲ ಫ್ರೈ ಮಾಡಿಬಿಟ್ಟು ಇದಕ್ಕೆ 1 ಕಪ್ ಆಗೋಷ್ಟು ಹಸಿ ಬಟಾಣಿ ಕಾಳು, ಹಾಗೆಯೇ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ. 1 ಕಪ್ ಆಗೋ ಕ್ಯಾರೆಟು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಬೀನ್ಸ್ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ 1 ಕಪ್ಪು ಆಲೂಗೆಡ್ಡೆ ಕೂಡ ಹಾಕೋತಾ ಇದ್ದೀನಿ. ಇದಕ್ಕೇ 1 ಕಪ್ ಆಗೋಷ್ಟು ನಾನು ಗೆಡ್ಡೆಕೋಸು ಕೂಡ ಹಾಕೋತಾ ಇದ್ದೀನಿ. ನವಿಲು ಕೋಸು ಅಂತಾರಲ್ಲ, ಅದನ್ನು ಎಲ್ಲವುದು ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ದಪ್ಪಗೆ ಹಾಕೊಂಡಿದ್ದೀನಿ. ಪಲಾವ್ಗೆ ತರಕಾರಿ ದಪ್ಪಗೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಕಟ್ ಮಾಡ್ಕೊಂಡು ನಾನು ಇದಕ್ಕೇ 1 ಕಪ್ ಆಗೋಷ್ಟು ಸೋಯಾಬೀನ್ಸ್ ಕೂಡ ಒಂದು 10 ನಿಮಿಷ ಫಸ್ಟೇ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕೂಡ 1 ಕಪ್ ಹಾಕೋತಾ ಇದ್ದೀನಿ. ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೇ. ಇದು ಫ್ರೈ ಆಗೋ ಒಳಗಡೆ ನಾವಿಲ್ಲಿ ಖಾರ ರುಬ್ಕೋಬೇಕು. ಅಷ್ಟೊತ್ತಿಗೆ ನಾವು ಖಾರ ರುಬ್ಕೊಳ್ಳೋಣ. ನಾನಿಲ್ಲಿ 1 ಇಡಿ ಆಗೋಷ್ಟು ಸಾಂಬಾರು ಸೊಪ್ಪು ತಗೊಂಡಿದ್ದೀನಿ. ಹಾಗೆ 1 ಇಡಿ ಪುದೀನ ಸೊಪ್ಪು ಕೂಡ ತಗೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ಹಾಕಿಲ್ಲ, ಹಾಗಾಗಿ ಖಾರಕ್ಕೆ ಡೈರೆಕ್ಟಾಗಿ ಹಸಿ ಖಾರನೇ ರುಬ್ಕೊತಿದ್ದೀನಿ. ಹಾಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕೊಳ್ಳಿ. ನಾವು ಫಸ್ಟೇ ಒಗ್ಗರಣೆ ಕೂಡ ಒಂದು 2-3 ಹಾಕೊಂಡಿದ್ದೀನಿ. ಹಾಗೆ 1 ಇಡಿ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ, ಹಾಗೆಯೇ 1 ಚಿಕ್ಕದು ಈರುಳ್ಳಿನೂ ಕೂಡ ಹಾಕೋತಿದ್ದೀನಿ. ಇದಕ್ಕೇ ನಾನಿಲ್ಲಿ 1 ಸ್ಟಾರ್ ಹೂವು ತೊಗೊಂಡಿದ್ದೀನಿ. ಹಾಗೆ ಒಂದು 3 ಏಲಕ್ಕಿ, 1 ಸ್ಪೂನ್ ಮೆಣಸು, 2 ಇಂಚು ಚಕ್ಕೆ, ಹಾಗೆ ಒಂದು 4 ಲವಂಗ ಕೂಡ ಹಾಕೋತಿದ್ದೀನಿ. ಚಕ್ಕೆನ ಈ ಥರ ಚಿಕ್ಕದಾಗಿ ಮುರಿದ್ಬಿಟ್ಟು ಹಾಕೊಳ್ಳೋಣ. ಮುರಿದಾಕರಿಂದ ಬೇಗ ಗ್ರೈಂಡ್ ಆಗುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ನಾನು 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕೋತಾ ಇದ್ದೀನಿ. ಫ್ರೆಶ್ ಆಗಿರೋದನ್ನೇ ಹಾಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ. ತುಂಬ ನುಣ್ಣಗೇನಾಗೋದೇನು ಬೇಡ, ಸ್ವಲ್ಪ ತರ್ತರಿಯಾಗಿದ್ರೂ ನಡೆಯುತ್ತೆ. ಈಗ ಇದಾಗಿದೆ. ಒಂದು 2 ನಿಮಿಷ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ತರಕಾರಿ ಕೂಡ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೇ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಉಪ್ಪನ್ನು ಕೂಡ ಹಾಕೊಳ್ಳೋಣ. ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನೆಲ್ಲ. ತರಕಾರಿ ಇದರಲ್ಲಿ ಬೇಯಬೇಕಂತೇನಿಲ್ಲ, ನಾವು ವಿಷಲ್ ಹೊಡ್ಸೋದ್ರಿಂದ ಒಂದು ಸ್ವಲ್ಪ ಬೆಂದಿದ್ರೆ ಸಾಕು ತರಕಾರಿ. ಇದಕ್ಕೆ ನಾನೀಗ ರುಬ್ಕೊಂಡಿದ್ವಲ್ಲ ಖಾರ ಕೂಡ ಹಾಕೋತಾ ಇದ್ದೀನಿ ನಾನು. ನೋಡಿ, ತುಂಬ ನುಣ್ಣಗೇನು ರುಬ್ಬಿಲ್ಲ, ಸ್ವಲ್ಪ ತರ್ತರಿಯಾಗಿದ್ರೂ ನಡೆಯುತ್ತೆ. ಇದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಈ ಬೆಳ್ಳುಳ್ಳಿ ಶುಂಠಿದು ಸೊಪ್ಪಿಂದೆಲ್ಲ. ಏಕೆಂದರೆ ನಾವು ಫ್ರೈ ಮಾಡ್ಕೊಳ್ಳೆ ಹಾಗೆ ಡೈರೆಕ್ಟ್ ಹಸಿ ಖಾರ ಹಾಕಿರೋದ್ರಿಂದ ಇದು ಸ್ವಲ್ಪ ಹೊತ್ತು ಫ್ರೈ ಆಗಿಬಿಟ್ಟು ಎಣ್ಣೆ ಬಿಡಬೇಕು. ಇದಕ್ಕೆ ನಾನಿಲ್ಲಿ 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಒಂದು 2 ನಿಮಿಷ ಹಾಗೆ ಎಣ್ಣೆ ಬಿಡುತ್ತೆ ಅಲ್ಲಿವರೆಗೂ ಕೂಡ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಾಗಿದೆ. ಇದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನು ಕೂಡ ಹಾಕೋತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹಾಕಬೇಕಾಗುತ್ತೆ ಮೊಸರು.
ಮೊಸರು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಮೊಸರು ಹಾಕಿದ್ದಾಗ ಗ್ಯಾಸ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗೋದಿಲ್ಲ. ಇದನ್ನು ಮಿಕ್ಸ್ ಮಾಡ್ಕೊಬಿಟ್ಟು ಈಗ ನಾನು ಅಕ್ಕಿನ 2 ಕಪ್ ಆಗೋಷ್ಟು ಅಕ್ಕಿ ತಗೊಂಡಿದ್ದೆ, ಅದಕ್ಕೆ ನಾನು 3 ಕಪ್ ಆಗೋಷ್ಟು ನೀರು ಹಾಕೋತಿದ್ದೀನಿ. ಅಕ್ಕಿ ನೆನೆಸಿರೋದ್ರಿಂದ 3 ಕಪ್ ಹಾಕೊಂಡ್ರೆ ಸಾಕು. ಅಕ್ಕಿ ನೆನೆಸಿಲ್ಲ ಅಂದರೆ 4 ಕಪ್ ಹಾಕೋಬೇಕಾಗುತ್ತೆ ನೀರು. ಹಾಗೆ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಕೂಡ ನೀರು ಕುದಿಬೇಕು ಚೆನ್ನಾಗಿ, ಅಲ್ಲಿವರೆಗೂ ಕೂಡ ಕುದಿಸ್ಕೊಳ್ಳೋಣ ಒಂದು ಕುದಿಯ. ಈಗ ಚೆನ್ನಾಗಿ ಕುದೀತಾ ಇದೆ ನೀರು ನೋಡ್ಬೋದು, ಅದಕ್ಕೆ ನಾವು ನೆನೆಸಿಟ್ಟಿರೋ ಅಕ್ಕಿ ಕೂಡ ಹಾಕೊಳ್ಳೋಣ. ನಾವು ಮನೇಲಿ ಯಾವಾಗಲೂ ಯೂಸ್ ಮಾಡ್ತೀವಲ್ಲ ರೈಸು, ಅದೇ ರೈಸ್ ತಗೊಂಡಿದ್ದೀನಿ. ನೀವು ಬೇಡ ಅಂದರೆ ಸೋನಾ ಮಸೂರಿ ಅಥವಾ ಬಾಸ್ಮತಿ ರೈಸ್ ಕೂಡ ತೊಗೋಬೋದು. ನಾನು ಡೈಲಿ ಯೂಸ್ ಮಾಡೋ ಅಕ್ಕಿನೇ ಕೂಡ ಯೂಸ್ ಮಾಡಿದ್ದೀನಿ. ಇದನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೇ ಒಂದು ಅರ್ಧ ಪೀಸು ನಿಂಬೆಹಣ್ಣಿನ ರಸ ಕೂಡ ಹಾಕೋತಾ ಇದ್ದೀನಿ. ನಾವು ಮೊಸರು ಟೊಮೊಟೊ ಹಣ್ಣು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಹಾಕೊಳ್ಳೋಣ ನಿಂಬೆಹಣ್ಣಿನ ರಸನ, ಅನ್ನ ಉಡುಡಿಯಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ. ಇದು ಒಂದು ಕುದಿ ಬಂದಾದಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಸಲ್ ಹಾಕಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಒಂದು 2 ವಿಸಲ್ ಬಂದರೆ ಸಾಕು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬಾ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡ್ಕೋಬೋದು. ಇದು ವಿಷಲ್ ಹೋಗಿದೆ. ಈಗ ಇದು ಕೂಲ್ ಆದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ನೋಡ್ಬೋದು, ನೋಡಿ ಈ ಥರ ಬಂದಿದೆ. ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲದನ್ನು ಹಾಕಿರೋ ಅಳತೆ ಕರೆಕ್ಟಾಗಿದೆ. ರೈಸ್ ಕೂಡ ನೋಡ್ಬೋದು ಎಷ್ಟು ಉಡುಡಿಯಾಗಿ ಬಂದಿದೆ ಅಂತ. ಹಾಗೆ ನೀವು ಕೂಡ ಮನೇಲಿ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಾನು ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಸರ್ವ್ ಮಾಡ್ತಿದ್ದೀನಿ. ರಾಯ್ತದ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ.